ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ಸಲಾಂ. ಇವತ್ತಿನ ದಿನ 10ನೇ ವರ್ಷದ ಕುರಾನ್ ಪ್ರವಚನ ನಡೆದಿದೆ. ಶರಣರ ಭೂಮಿ ಇದು, ಶರಣರ ನಾಡು. ಎಲ್ಲ ಸಮಾನತೆಯಿಂದ ಅಣ್ಣ ತಮ್ಮಂದರಾಗಿ ಸೋದರತ್ವವನ್ನು ಇರಬೇಕು ಅಂತ ಹೇಳಿಬಿಟ್ಟು ಇದು ಒಂದು ಸಂದೇಶವನ್ನು ಸಾರಿದೆ. ಮತ್ತು ಪ್ರತಿ ವರ್ಷವೂ 10 ವರ್ಷಗಳಿಂದ ಮೊಹಮ್ಮದ್ ಕುಂಯ್ ಅವರು ಬಂದು ಇಲ್ಲಿ ಎಲ್ಲ ನಮಗೆ ಬಸವ ಕಲ್ಯಾಣದಲ್ಲಿ ಎಲ್ಲರಿಗೂ ಪ್ರವಚನದ ಮುಖಾಂತರ ಹೇಗಿರಬೇಕು, ಹೇಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ಭಾಳಷ್ಟು ಸುಧಾರಣೆ ಆಗಿದೆ. ಮತ್ತು ಇಲ್ಲಿ ಅಂಥವ್ರು ಬಂದು ಪ್ರವಚನ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಸೌಭಾಗ್ಯ, ನಾವು ಹೆಮ್ಮೆ ಪಡುವಂಥ ವಿಷಯ. ಎಲ್ಲರಿಗೂ ಮತ್ತು ಒಳ್ಳೆ ಈಗಿನ ಯುವಕರಿಗೂ ಮತ್ತು ಮುಂದಿನ ಪೀಳಿಗೆಗೂ ಇದು ಸತ್ಸಂಗ ಆಗಲಿ, ಪ್ರವಚನ ಆಗಲಿ, ಇಂಥ ಕಾರ್ಯಕ್ರಮಗಳು ಬಸವ ಕಲ್ಯಾಣದಲ್ಲಿ ನಡಿಬೇಕು ಅಂತ ಬಯಸ್ತೀನಿ ನಾನು. ಮತ್ತು ಇದರಲ್ಲಿ ಕುರಾನ್ ಆಗಲಿ, ಬೈಬಲ್ ಆಗಲಿ ಮತ್ತು ಭಗವದ್ಗೀತೆ ಆಗಲಿ ಯಾವುದೂ ಬೇರೆದಿಲ್ಲ, ಎಲ್ಲ ಒಂದೇ ಸಂದೇಶ ಸಾರುತ್ತೆ ಅಂತ ಹೇಳ್ತೀನಿ. ಎಲ್ಲರಲ್ಲಿ ಶಾಂತಿ ಸಮಾಧಾನ ಇರಬೇಕು. ಯಾಕಂದರೆ ಇದು ಶರಣರ ನಾಡು, ಬಸವ ಕಲ್ಯಾಣ. ಅದಕ್ಕೋಸ್ಕರ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮರಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಸಮಬಾಳು ಸಮಪಾಲಿನಿಂದ ನಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.